ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 31ನೇ ವರ್ಷದ ಪಾದಯಾತ್ರೆ. ದಿವಂಗತ ಮರಿಯಪ್ಪನವರ ಜ್ಞಾಪಕಾರ್ಥಕವಾಗಿ ಶ್ರೀ ದೊಡ್ಡಮ್ಮ ದೇವಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕುರುಬರಹಳ್ಳಿ ಪ್ರಮುಖ ಬೀದಿಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯನ್ನ ಡೊಳ್ಳು ಕುಣಿತ, ಪೂಜೆ ಕುಣಿತ, ವಿವಿಧ ತಮಟೆ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನ ಮಾಡಲಾಯಿತು. ಕುರುಬರಹಳ್ಳಿಯಲ್ಲಿರುವ ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಜನೆ ಮತ್ತು ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ಏರ್ಪಡಿಸಲಾಯಿತು. ಸಾವಿರಾರು ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದರು.
ಸರ್, ಇದು ನಮ್ಮದು ದೊಡ್ಡಮ್ಮ ದೇವಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಗೆ 31ನೇ ವರ್ಷದಿಂದ ಇದು ಪಾದಯಾತ್ರೆ ಸಮಿತಿ ನಡ್ಕೊಂಡ್ಬಂದಿದ್ದಾರೆ. ಸರ್, ಇದು ನಾವು ಹಿರಿಕರಿಂದ ಮಾಡ್ಕೊಂಡ್ಬಂದಿದ್ದೀವಿ ಸರ್. ನಮ್ಮ ಸೀನಿಯರ್ಗಳು ತುಂಬ ಜನ ಇದ್ದಾರೆ. ನಮ್ಮ ರಮೇಶ್ ಅವರಾಗಲಿ, ನಮ್ಮ ಚಿಟ್ಟೆಯವರು, ನಮ್ಮ ಸುರೇಶ್ ಅವರು ಮತ್ತು ನಮ್ಮ ಮುತ್ತು ಅವರೆಲ್ಲ ನಡೆಸ್ಕೊಂಬಂದಿದ್ದು. ಅದೇ ಹಿರಿಕರು ಏನು ನಡೆಸ್ಕೊಂಡ್ರು ಅದನ್ನೇ ನಾವು ಇದು ಮಾಡಿಸ್ಕೊಂಬರ್ತೀವಿ, ಪಾದಯಾತ್ರೆ ಮಾಡ್ಕೊಂಬರ್ತಾಯಿದ್ದೀವಿ ಸರ್. ಹಿರಿಯರ ಮಾರ್ಗದರ್ಶನದಿಂದ ಅವ್ರು ಏನು ದಾರಿ ತೋರಿಸೋದು ನಮ್ಮ ಪಾದಯಾತ್ರೆ ಹೆಂಗೆ ಮಾಡಬೇಕು ಏನು ಅಂತ ನೋಡ್ಕೊಂಡಿದ್ರು ಅದನ್ನು ನಾವು ಮಾಡ್ಕೊಂಬರ್ತಾಯಿದ್ದೀವಿ ಸರ್. ಸರ್, ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್? ಇವತ್ತು ದೇವರು ಉತ್ಸವದ ಮೂರ್ತಿನ ನಾವು ಕುರುಬಳ್ಳಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ವಿ ಸರ್. ಮೆರವಣಿಗೆ ಮಾಡಿಬಿಟ್ಟು ನಾವು ಇಲ್ಲಿ ಬಂದು 4 ಬೀದಿಯಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಸರ್. ಸರ್, ಎಷ್ಟು ಜನ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದೀರಾ ಸರ್? ನಾವು 150ರಿಂದ 200 ಜನ ಹೋಗ್ತಾ ಇದ್ದೀವಿ ಸರ್. ಆಮೇಲೆ ಪ್ರತಿ ವರ್ಷವೂ 2 ವರ್ಷದಿಂದ ನಾವು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ, 380 ಜನದಿಂದ 400 ಮಕ್ಕಳಿದ್ದಾರೆ. ಅವ್ರಿಗೆ ಅನ್ನದಾನ ಮಾಡಿ ಮತ್ತು ಸಾರ್ವಜನಿಕರಿಗೂ ಅನ್ನದಾನ ಮಾಡಿ ನಾವು ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಆಮೇಲೆ ಪಾದಯಾತ್ರೆ. ಸರ್, ಈಗ ಪಾದಯಾತ್ರೆ ಹೋಗುವ ಮಾರ್ಗಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ ಮತ್ತು ಅವ್ರಿಗೆಲ್ಲ? ನಾವು ಪಾದಯಾತ್ರೆ ಹೋಗೋ ಮೂಲಕದಲ್ಲಿ ಒಂದು ಕ್ಯಾಂಪ್ ಇರುತ್ತೆ, ಒಂದು ಲಾರಿ ಇರುತ್ತೆ. ಆ ಲಾರಿಯಲ್ಲಿ ನಮಗೆ ಬೇಕಾಗಿರೋ ಊಟ ಸಾಮಗ್ರಿಗಳನ್ನ ಹಾಕ್ಕೊಂಡು ನಾವು ಒಂದೊಂದು ಪಾಯಿಂಟ್ ಹಾಕಿರ್ತೀವಿ. ಇಲ್ಲಾಂದರೆ ಈಗ ಇಷ್ಟು ಕಿಲೋಮೀಟ್ರಿಗೆ ಒಂದು ಪಾಯಿಂಟು, ಬೆಳಗ್ಗೆ ಊಟದ ಸ್ಥಳ, ಮಧ್ಯಾಹ್ನ ತಿಂಗುವ ಸ್ಥಳ, ಮಧ್ಯಾಹ್ನ ಊಟ, ರಾತ್ರಿ ತಿಂಗುವ ಸ್ಥಳ ಮಾಡಿ ಅಲ್ಲಿ ಭಟ್ರು ಎಲ್ಲ ಹೋಗಿರ್ತಾರೆ. ಅಲ್ಲಿ ನಮ್ಮ ಊಟದ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ವ್ಯವಸ್ಥಾಪಕರು ಅಲ್ಲಿ ಇರ್ತಾರೆ. ನಾವು ಹೋಗಿದ ತಕ್ಷಣ ಊಟ ಹಾಕಿ ವ್ಯವಸ್ಥೆ ಮಾಡ್ತೀವಿ ಸರ್. ಎಷ್ಟು ದಿವಸ ಇದು ಕಾರ್ಯಕ್ರಮ ಎಷ್ಟು ದಿವಸ ತಲುಪ್ತೀರಾ ಸ್ವಾಮಿ? ಸರ್, ಇದು 9ನೇ ದಿವಸಕ್ಕೆ ನಾವು ಧರ್ಮಸ್ಥಳ ತಲುಪ್ತೀವಿ ಸರ್. 15ನೇ ತಾರೀಕು ಮಹಾಶಿವರಾತ್ರಿ ಸರ್. ಶಿವರಾತ್ರಿ ದಿವಸ ದರ್ಶನ ಮಾಡ್ತೀರಾ? ಆ ಶಿವರಾತ್ರಿ ದರ್ಶನ ಮಾಡಿ ಸಾಯಂಕಾಲ ಬೆಳ್ಳಿ ತರ ಮತ್ತೆ ಜಾತ್ರೆ ನಡೀತಾರೆ ಸರ್. ಶಿವರಾತ್ರಿ ಜಾತ್ರೆ ಅದು ನೋಡ್ಕೊಂಡು ಬರ್ತೀವಿ ಸರ್. ಸರ್, ಈಗ ಅಪಾರ ಭಕ್ತಾದಿಗಳು ಮತ್ತು ಗಣ್ಯರು ಬಂದಿದ್ರು, ಅವ್ರಿಗೆಲ್ಲ ಏನು ಹೇಳ್ತೀರಾ ಸರ್? ಈ ಭಕ್ತಾದಿಗಳು ಮತ್ತು ಗಣ್ಯರು ಆಶೀರ್ವಾದ ಪಡೆದ್ರೆ ಸರ್ ನಾವು ನಡೆಯೋಕ್ಕಾಗೋದು, ಈ ಕಾರ್ಯಕ್ರಮ ನಡೆಸೋಕ್ಕಾಗೋದು ಸರ್. ತಮ್ಮ ಹೆಸರು ಸರ್? KV ಸಂತೋಷ್ ಅಂತ ಸರ್. ನಮ್ಮ ಅಧ್ಯಕ್ಷರು ಮುತ್ತು ಅಂತಿದ್ದಾರೆ, ಖಜಾಂಜಿ ಅವರು ನಮ್ಮ ಸುನಿಲ್ ಅಂತ. ಗೌರವಾಧ್ಯಕ್ಷರು ಸುರೇಶ್ ಅಂತಿದ್ದಾರೆ. ಉಪಾಧ್ಯಕ್ಷರು ಸಂತೋಷ್.